ರೆಡಿ ಬಾಯ್ಸ್? ರೆಡಿ. ನಿನ್ ಜನ್ಮಕ್ಕೆ ಹೋಗೋ. ಮುಂದೆ ಹೋಗಿಂತ ಮುಂಚೆ ನನಗೆ ಪರ್ಸನಲಿ ತುಂಬಾ ಖುಷಿಯಾಗಿದೆ ಗೊತ್ತಾ, ಈ ಟೀಸರ್ ಅಲ್ಲಿ ಸೀನ್ ಟು ಸೀನ್ ಕೊಂಡೋಗ್ತಾರಲ್ಲ, ಆ ಟ್ರಾನ್ಸಾಕ್ಷನ್ ಮಾತ್ರ ಸೈಕ್. ಮೂವಿ ವಿಷಯಕ್ಕೆ ಬಂದ್ರೆ, ನಾನಿ ಅವರು ಆ ಅರ್ಜುನ್ ಸರ್ಕಾರ್ ಅನ್ನೋ ಒಂದು ಕ್ಯಾರೆಕ್ಟರ್ನ ಇಷ್ಟು ಆಂಗರ್ ಮತ್ತೆ ಬ್ರಿಲಿಯಂಟ್ ತಗೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ, ಹಿಟ್ 2 ಅಲ್ಲಿ ಅಷ್ಟೊಂದು ಖುಷಿ ಆಗುವಂತ ವಿಷಯಗಳು ಯಾವ್ದು ನನಗೆ ಅಷ್ಟೊಂದು ಮನಸ್ಸಿಗೆ ಟಚ್ ಆಗ್ಲಿಲ್ಲ. ಯಾಕಂದ್ರೆ ಅವಾಗ ನಾನು ವಿಡಿಯೋ ಮಾಡ್ತಿರ್ಲಿಲ್ಲ, ಇಲ್ಲಾಂದ್ರೆ ಅವಾಗಲೂ ಕೂಡ ಹೇಳ್ಬೋದಿತ್ತು ಇದನ್ನ. ಓಕೆ ಅಷ್ಟೇ ಅದರಲ್ಲಿ. ಬಟ್ ಇದರಲ್ಲಿ ಏನೋ ಚೇಂಜಸ್ ತಂದಿದ್ದಾರೆ ಅಂತ ನನಗೊಂದು ಅನಿಸುತ್ತದೆ. ನೋಡುವ ಏನ್ ಬಂದಿರ್ಬೋದು ಮೇ ಬಿ ಅಂತ. ಅರ್ಜುನ್ ಸರ್ಕಾರ್ ಇನ್ನು ಈ ಲಾಟಿ ಟೀಸರ್ ಅನ್ನು ನೋಡಿ ನನಗನ್ಸಿದ್ದು ಮೂವಿಲಿ ಸ್ಟೋರಿ ಇರ್ಬೋದು ಅಂತ. ಕಾಶ್ಮೀರಲ್ಲಿ ಭಯೋತ್ಪಾದನೆಯನ್ನ ಸ್ಟಾಪ್ ಮಾಡ್ತಿದ್ದಂತಹ ಅರ್ಜುನ್ ಸರ್ಕಾರ್ ಅವರಿಗೆ APಯಲ್ಲಿ ಆಗುವಂತಹ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ ಕಿಲ್ಲರ್ನ ಸ್ಟಾಪ್ ಮಾಡುವಂತ ಒಂದು ಕೇಸ್ ಬರ್ಬೋದು ಮೇ ಬಿ ಅವರಿಗೆ. ಅದನ್ನ ಅವರು ಹೇಗೆ ಸಾಲ್ವ್ ಮಾಡ್ತಾರೆ, ಹೇಗೆ ಪ್ರಶ್ನೆ ಸಾಲ್ವ್ ಮಾಡ್ತಾರೆ, ಅದನ್ನ ಹೇಗೆ ಕೊಂಡೋಗ್ತಾರೆ ಅಂತ ಒಂದು ಸ್ಟೋರಿ ಆ ಲೈನ್ ಇರ್ಬೋದು ನನಗೆ ಅನ್ಸಿದ್ದು. ಬ್ರೂದನ್ ಲಾಸ್ಟ್ ಟೈಮ್ ನೋಡಿದ ಮಾರ್ಕೋ ಮೂವಿಯಲ್ಲಿ ಬ್ರೂದೆಲ್ಲ ಕೊಂದಾಗ್ತಾರೆ. ಅದೇ ತರ ಇದರಲ್ಲಿ ಕೆಲವೊಂದು ಸೀನ್ಗಳುಂಟು. ಅದೊಂದು ಮರಕ್ಕೆ ನೇತಾಗಿರೋ ಸೀನ್ಗಳು ಕೆಲವೊಂದು. ಮತ್ತೆ ಆ ತಲೆ ಬುರುಡನ ಈಗ ಓಪನ್ ಮಾಡ್ತಾರೆ. ವಾವ್, ಒಟ್ಟ ಆ ಸೀನ್ ಮ್ಯಾನ್, ನಂಗೆ ಅದೆಲ್ಲ ತೊಳಿ ತುಂಬಾ ಖುಷಿ ಆಗ್ತದೆ ಮಾತ್ರ. ಈ ಟೀಸರ್ ಅಲ್ಲಿ ನಿಮಗೆ ಯಾವ ಸೀನ್ ತುಂಬಾ ಖುಷಿ ಆಯ್ತು, ಯಾವ ಟ್ರಾನ್ಸಾಕ್ಷನ್ ತುಂಬಾ ಖುಷಿ ಆಯ್ತು, ದಯಮಾಡಿ ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಇನ್ನು ಮ್ಯೂಸಿಕ್ ಮತ್ತೆ ಸಿನಿಮಾಟೋಗ್ರಫಿ ವಿಷಯಕ್ಕೆ ಹೋದ್ರೆ, ಇತ್ತೀಚೆಗೆ ಬರುವಂತ ಕೆಲವು ಸಿನಿಮಾಗಳಲ್ಲಿ ಇದರ ಬಗ್ಗೆ ಕ್ಲೀನ್ ಆಗಿ ನೀಟಾಗಿ ವರ್ಕ್ ಮಾಡ್ತಿದ್ದಾರೆ. ಅದಂತೂ ತುಂಬಾ ಖುಷಿ ಆಯ್ತು. ಏನೇ ಆಗ್ಲಿ, ಎಂಡ್ ಆಫ್ ದಿ ಡೇ ನಮಗೆ ನಮ್ಮ ಇಂಡಿಯನ್ ಸಿನಿಮಾ ಬೆಳಿಬೇಕು, ನಮ್ಮ ಕನ್ನಡ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು. ಏನೇನೋ ಇದೆ, ಇಷ್ಟು ಸಾಕು. ಹಾಗೆ ಮೇ 1ಕ್ಕೆ ಈ ಸಿನಿಮಾ ಬರ್ತಾ ಇದೆ. ಮಿಸ್ ಮಾಡದೆ ನಾನಿ ಫ್ಯಾನ್ಸ್, ಆಲ್ಮೋಸ್ಟ್ ಸಿನಿಮಾ ಲವರ್ಸ್ ಥಿಯೇಟರ್ಗೆ ಹೋಗಿ ನೋಡಿ. ನಾನು ತುಂಬಾ ವೇಟ್ ಮಾಡ್ತಾ ಇದ್ದೀನಿ ಕಡೆಯದ್ದ ನೋಡೋಕ್ಕೋಸ್ಕರ. ಹಾಗೆ ನಾನು ಪಪ್ಪಿ ಮೂವಿ ಅನ್ನೋ ಒಂದು ಕನ್ನಡ ಸಿನಿಮಾ ಬಗ್ಗೆ ರಿವ್ಯೂ ಕೊಟ್ಟಿದ್ದೀನಿ. ಯಾರು ನೋಡಿಲ್ಲ ಅಂದ್ರೆ ದಯಮಾಡಿ ನೋಡಿ, ಐ ಬಟನ್ ಬರ್ತಾ ಇದೆ, ಮಿಸ್ ಮಾಡದೆ ನೋಡಿ. ಮತ್ತೆ ಸಿಗ್ತೀನಿ ಮತ್ತಷ್ಟು ಸ್ಟೋರಿ ರಿವ್ಯೂ ಜೊತೆ. ಅಲ್ಲಿ ತನಕ ಗುರುಗುರು 1 ನಿಮಿಷ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡ.